ಬಾಂಗ್ಲಾದೇಶದಲ್ಲಿ ತೀವ್ರ ಮಟ್ಟದ ಅರಾಜಕತೆ ಸೃಷ್ಟಿಯಾಗಿದೆ. ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಪರಾರಿಯಾಗಿದ್ರೆ, ಇನ್ನೊಂದು ಕಡೆ ಸೇನಾ ಆಡಳಿತ ಬರುವಂತ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ. ಬಾಂಗ್ಲಾದೇಶದಲ್ಲಿ ಮೀಸಲಾತಿಯ ಕಾರಣಕ್ಕಾಗಿ ಆರಂಭವಾದಂತ ಗಲಾಟೆ ಅಲ್ಲಿನ ಪ್ರಧಾನಿ ಎಸ್ಕೇಪ್ ಆಗುವ ಹಂತಕ್ಕೆ ಬಂದಿದೆ. ಮಾತ್ರವಲ್ಲ, ಇಡೀ ಪ್ರಜಾಪ್ರಭುತ್ವವೇ ಒಂದು ರೀತಿ ಅಲ್ಲಿನ ಆಡಳಿತವೇ ಬುಡಮೇಲಾಗಿದೆ. ಸೇನಾ ಆಡಳಿತ ಬರ್ತಾ ಇದೆ. ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಶೇಖ್ ಹಸೀನಾ ಮತ್ತು ನಾಪತ್ತೆಯಾಗಿದ್ದಾರೆ. ಪ್ರಧಾನಿ ನಿವಾಸ ಖಾಲಿ ಮಾಡಿ ಅಜ್ಞಾತ ಸ್ಥಳಕ್ಕೆ ಪಲಾಯನ ಮಾಡಿದ್ದಾರೆ. ಶೇಖ್ ಹಸೀನಾ ನಿವಾಸಕ್ಕೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಬಾಂಗ್ಲಾದೇಶದಲ್ಲಿ ಸೇನಾ ಆಡಳಿತ ಜಾರಿ. ಹಸೀನಾ ಪಲಾಯನ ಖಚಿತಪಡಿಸಿದ್ದಾರೆ ಸೇನಾ ಮುಖ್ಯಸ್ಥ. ಈಗಾಗಲೇ ದೇಶದಲ್ಲಿ ನೂರಾರು ಜನ ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ ಶಾಂತಿ ಕಾಪಾಡ್ತೀವಿ, ಯಾವುದೇ ಕರ್ಫ್ಯೂ ಇರೋದಿಲ್ಲ ಅಂತ ಹೇಳಿ ಅಲ್ಲಿನ ಸೇನಾಧಿಕಾರಿ ಹೇಳಿದ್ದಾರೆ. ಬಾಂಗ್ಲಾದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನೋಡಿ, ಕೆಲ ದಿನಗಳ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭವಾದ ಗಲಾಟೆ. ಅಲ್ಲಿನ ಸುಪ್ರೀಂ ಕೋರ್ಟ್ 30%ನಿಂದ 5%ಗೆ ಇಳಿಸಿದ ನಂತರವಾದರೂ ಕೂಡ ಈ ಪ್ರತಿಭಟನೆ ಶಮನವಾಗತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಅಗೇನ್ ಮತ್ತೆ ಅಲ್ಲಿ ಬಂಡಾಯ ಸೃಷ್ಟಿಯಾಯಿತು, ಗಲಾಟೆ ಸೃಷ್ಟಿಯಾಯಿತು, ಗಲಭೆಗಳ ಸೃಷ್ಟಿಯಾಯಿತು. ಢಾಕಾ ನಗರದ ಅನೇಕ ಬೀದಿಗಳಲ್ಲಿಯೂ ಕೂಡ ಜನ ಹೋರಾಟವನ್ನು ಮಾಡ್ತಾ ಇದ್ರು ಅಲ್ಲಿನ ಪ್ರಧಾನಿಯ ವಿರುದ್ಧ. ಸೊ ಹೀಗಾಗಿ ದಿನೇ ದಿನೇ ಅದು ಹೆಚ್ಚಳವಾಗಿ ಯಾವ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಅಲ್ಲಿನ ಗಾನ ಭವನ್ ಅಂದರೆ ಪ್ರಧಾನಿಗಳ ಅಧಿಕೃತ ಕಚೇರಿ ಅಥವಾ ನಿವಾಸ ಅಂತ ಏನು ಕರಿತೀವಿ, ಗಾನ ಭವನ್, ಆ ಗಾನ ಭವನಕ್ಕೂ ಕೂಡ ಪ್ರತಿಭಟನಾಕಾರರು ನುಗ್ಗಿದ್ದಾರೆ, ದಾಂಧಲೆ ಮಾಡಿದ್ದಾರೆ, ದೊಣ್ಣೆಗಳನ್ನು ಹಿಡಿದುಕೊಂಡು, ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ನುಗ್ಗಿದ್ದಾರೆ. ಸೊ ಇದೀಗ ಅಲ್ಲಿ ಶೇಖ್ ಹಸೀನಾ ಪ್ರಧಾನಮಂತ್ರಿ ಆಗಿದ್ರಲ್ಲ, ಅವರು ಅಲ್ಲಿಂದ ಕಾಲು ಕಿತ್ತಿದ್ದಾರೆ, ದೇಶದಿಂದ ಪಲಾಯನ ಮಾಡಿದ್ದಾರೆ. ಯಾವ ದೇಶಕ್ಕೆ ಹೋಗಿದ್ದಾರೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದುಕೊಂಡಿದೆ. ಅವರು ಹಾಗೂ ಅವರ ಸಹೋದರಿ ಶೇಖ್ ಹಸೀನಾ ಮತ್ತು ಅವರ ಸಹೋದರಿ ದೇಶ ಬಿಟ್ಟು ಪಲಾಯನ ಮಾಡಿದ್ದಾರೆ. ಹೀಗಾಗಿ ಅಧಿಕೃತ ಮಾಹಿತಿಯನ್ನು ಅಲ್ಲಿನ ಸೇನಾ ಮುಖ್ಯಸ್ಥ ಹಂಚಿಕೊಂಡಿದ್ದಾರೆ ಬಾಂಗ್ಲಾದೇಶದ ಜೊತೆಗೆ. ನಾವು ಯಾವುದೇ ರೀತಿಯ ಶಾಂತಿ ಕದಡುವ ಪ್ರಯತ್ನವನ್ನು ನಾವು ಸಹಿಸೋದಿಲ್ಲ, ಶಾಂತಿಯನ್ನು ಕಾಪಾಡ್ತೀವಿ ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಕರ್ಫ್ಯೂ ಇರೋದಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭವಾದಂಥ ಕಿಡಿ ಬಹಳ ದೊಡ್ಡ ಮಟ್ಟಕ್ಕೆ ವ್ಯಾಪಿಸಿ ದೇಶಾದ್ಯಂತ ದಂಗೆಗಳು, ಗಲಭೆಗಳು, ಗಲಾಟೆಗಳು, ಗದ್ದಲಗಳನ್ನು ಸೃಷ್ಟಿ ಮಾಡಿ ಇದೀಗ ಆ ದೇಶದ ಪ್ರಧಾನಿ ದೇಶವನ್ನೇ ಬಿಟ್ಟು ಹೋಗಿದ್ದಾರೆ. ಬಾಂಗ್ಲಾದಲ್ಲಿ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಬಟ್ ಇಂಥದ್ದೊಂದು ದೊಡ್ಡ ಸ್ಥಿತಿಗೆ ಬಾಂಗ್ಲಾದೇಶ ಬಂದು ನಿಂತ್ಕೊಂಡಿದೆ. ಅಲ್ಲಿ ಹೇಳಿದ್ದಾರೆ, ಭಾರತದ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರೋಧಿಯ ಭುಗಿಲೆದ್ದಂಥ ಗಲಾಟೆ ಈ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಸುಮಾರು ಈ ಗಲಾಟೆಯಲ್ಲಿ 300ಕ್ಕೂ ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 300ಕ್ಕೂ ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಭದ್ರತಾ ಕಾರಣಗಳಿಂದಾಗಿ ಬಾಂಗ್ಲಾದೇಶದ ಪ್ರಧಾನಿ ಪರಾರಿಯಾಗಿದ್ದಾರೆ. ಆಕೆ ಸಹೋದರಿ ಕೂಡ ಜೊತೆಗೆ ಹೋಗಿದ್ದಾರೆ. ಬಟ್ ಅವ್ರು ಎಲ್ಲಿದ್ದಾರೆ? ಢಾಕಾದಲ್ಲೇ ಇದ್ದಾರೋ ಅಥವಾ ಬೇರೆ ಕಡೆ ಇದ್ದಾರೋ, ಇಂಗ್ಲೆಂಡ್ಗೆ ಹೋದ್ರೋ, ಇನ್ಯಾವುದೋ ದೇಶಕ್ಕೆ ಹೋದ್ರೋ, ಭಾರತಕ್ಕೆ ಬಂದರೋ ಗೊತ್ತಿಲ್ಲ. ಅನೇಕ ಊಹಾಪೋಹಗಳಿದ್ದಾವೆ, ಅಂತೆಕಂತೆಗಳಿದ್ದಾವೆ. ಆದರೆ ಒಂದಂತೂ ಸ್ಪಷ್ಟ, ಮೀಸಲಾತಿ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪಿನ ವಿಚಾರಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ, ಅದು ಕೂಡ ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೆ ಸೇರಿದ ಕಾರಣಕ್ಕಾಗಿ ದೇಶಾದ್ಯಂತ ಈ ಗಲಾಟೆಯ ಕಿಡಿ ಹೊತ್ತುಕೊಂಡಿತ್ತು. ಸದ್ಯಕ್ಕೇನೋ ಅವರ ಆಡಿಯೋ ಕ್ಲಿಪ್ ಏನೋ ಬಿಡುಗಡೆ ಮಾಡ್ತಾರೆ ಅನ್ನುವ ಮಾಹಿತಿ ಇದೆ. ಯಾರು? ಶೇಖ್ ಹಸೀನಾ. ಬಟ್ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದನ್ನು ಸೇನಾ ಮುಖ್ಯಸ್ಥರೇ ಖಚಿತಪಡಿಸಿದ್ದಾರೆ. ಈಗ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಂಥ ಪ್ರತಿಭಟನಾಕಾರರು ಈಗಲಾದರೂ ಕೂಡ ಶಾಂತಿಯಿಂದ ಇರ್ತಾರಾ ಗೊತ್ತಿಲ್ಲ. ಸರ್ಕಾರ ಹಾಗೂ ಶೇಖ್ ಹಸೀನಾ ಪರ ಬೆಂಬಲಿಗರು ಹಾಗೂ ವಿರೋಧಿಗಳ ನಡುವಣ ಬಡಿದಾಟಕ್ಕೆ ಈ ಬಾಂಗ್ಲಾದೇಶ ಇಂತಹ ಸ್ಥಿತಿಗೆ ಬಂದೋಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಢಾಕಾದ ಶಹಬಾಗ್ ವೃತ್ತ ಸೇರಿದಂತೆ ಹಲವೆಡೆ ಎರಡೂ ಕಡೆಯವರು ಕೂಡ ಬಡದಾಡ್ಕೊಂಡಿದ್ದಾರೆ, ಹೊಡೆದಾಡ್ಕೊಂಡಿದ್ದಾರೆ, ಪರಸ್ಪರ ಕೈ ಮಿಲಾಯಿಸಿದ್ದಾರೆ, ಹಿಂಸಾಚಾರದಲ್ಲಿ ತೊಡಗಿದ್ದಾರೆ. ಪೊಲೀಸರು ಅಶ್ರುವಾಯು ಹಾಗೂ ರಬ್ಬರ್ ಬುಲೆಟ್ಗಳನ್ನು ಸಿಡಿಸಿ ನಿನ್ನೆ ಒಂದು ರೀತಿ ಆ ಶಾಂತಿಗೊಳಿಸುವಂಥ, ಶಮನಗೊಳಿಸುವಂಥ ಪ್ರಯತ್ನ ಮಾಡಿದರು. ಆದರೆ ಇಲ್ಲಿಗೆ ನಿಂತ್ಕೊಂಡಿಲ್ಲ. ಬಾಂಗ್ಲಾದೇಶದ ಈ ಅಸ್ಥಿರತೆ ಇದೆಯಲ್ಲ, ಇನ್ನೂ ಮುಂದುವರಿಯುತ್ತೆ. ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಅನ್ನೋದು ನೋಡಬೇಕಾಗಿದೆ. ಹೇಳಿ ಕೇಳಿ ನಮ್ಮ ಭಾರತದ ನೆರೆಯ ರಾಷ್ಟ್ರ ಆಗಿರೋದ್ರಿಂದ
ನಡೆಯುವಂಥ ವಿದ್ಯಮಾನಗಳಿದಾವಲ್ಲ ಅದು ನೇರವಾಗಿ ಭಾರತಕ್ಕೆ ಅಥವಾ ಭಾರತೀಯರು ಕೂಡ ಅಲ್ಲಿ ಕೆಲವಷ್ಟು ಜನ ಇರ್ತಾರೆ, ಕೊಂಚ ಮಟ್ಟದ ಪರಿಣಾಮ ಆಗೇ ಆಗುತ್ತೆ. ಸದ್ಯಕ್ಕಂತೂ ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಶೀಘ್ರವೇ ಅವರು ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬಹುದು ಅಂತ ಹೇಳಿ ಅಲ್ಲಿನ ಪ್ರತಿಭಟನಾಕಾರರ ಕಿಚ್ಚಿಗೆ, ಆ ರೊಚ್ಚಿಗೆ ಅಲ್ಲಿನ ದೇಶದ ಪ್ರಧಾನಿ ದೇಶವನ್ನೇ ತೊರೆದಿದ್ದಾರೆ. ಢಾಕಾ ಚಲೋ ಅಭಿಯಾನ ಆರಂಭ ಮಾಡಿದ್ರವರು. ಸಾಗರೋಪಾದಿಯಲ್ಲಿ ಪ್ರತಿಭಟನಾಕಾರರು ರಾಜಧಾನಿ ಕಡೆಗೆ ನುಗ್ಗಿ ಬರ್ತಾ ಇದ್ರು. ಪ್ರಧಾನಿ ನಿವಾಸದ ಮುಂದೆ ಈಗಲೂ ಕೂಡ ಭಾರೀ ಪ್ರಮಾಣದಲ್ಲಿ ಹೋರಾಟಗಾರರು ಜಮಾಯಿಸಿದ್ದಾರೆ. ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಢಾಕಾ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ತಾಳಿದೆ. ಶಾಂತಿ ಸಂಧಾನಕ್ಕೆ ನಡೀತಾ ಇರುವಂಥ ಎಲ್ಲ ಪ್ರಯತ್ನಗಳು ಕೂಡ ಅಲ್ಲಿ ವಿಫಲವಾಗಿದ್ದಾವೆ. ದೇಶಾದ್ಯಂತ ಹೋರಾಟಕ್ಕೆ ಇತಿಶ್ರೀ ಹಾಡಬೇಕು ಅಂತ ಹೇಳಿದರೆ ಪ್ರಧಾನಿಯ ರಾಜೀನಾಮೆ ಭಾಳ ಅವಶ್ಯಕವಾಗಿತ್ತು ಅಥವಾ ಔಚಿತ್ಯವಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ಈ ಗಲಾಟೆಯನ್ನು ತಡಿಲಿಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಸೊ ಇದನ್ನೆಲ್ಲ ಮನಗಂಡು ಶೇಖ್ ಹಸೀನಾ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಪ್ರಧಾನಿಗಳ ಹಿರಿಯ ಸಲಹೆಗಾರರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರಂತೆ. ಈ 2 ತಿಂಗಳ ಹೋರಾಟದ ಇತ್ತೀಚೆಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ತಣ್ಣಗಾಗಿತ್ತು. ಆದರೆ ಮತ್ತೆ ಇಲ್ಲಿಂದ ಅದು ಕಾವು ಪಡೆದುಕೊಳ್ತೋ 30%ನಿಂದ 50%ಗೆ ಕಡಿಮೆ ಆದ ನಂತರವೂ ಕೂಡ ಈ ಹೋರಾಟದ ಕಿಚ್ಚು ಮತ್ತೆ ತೀವ್ರ ಸ್ವರೂಪವನ್ನು ತಾಳಿತ್ತು. ಪ್ರಧಾನಿ ಶೇಖ್ ಹಸೀನಾ ಅವರ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆಯಾದ ಬಳಿಕ ಮತ್ತೆ ಹೋರಾಟ ಭುಗಿಲೇಳ್ತಾ ಹೋಯಿತು. ಈಗ ಎಲ್ಲೊಂದು ಕಡೆ ಮೀಸಲಾತಿಗೆ ಹಸೀನಾ ಬೆಂಬಲ ಕೊಟ್ಟಿದ್ದೆ ಬಹಳ ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣವಾಯಿತು. ಆ ಅಸಮಾಧಾನ ಇಡೀ ಸರ್ಕಾರವನ್ನೇ ಆಹುತಿ ತೆಗೆದುಕೊಳ್ತು. ಜೊತೆಗೆ ಪ್ರಧಾನಿಯೇ ದೇಶ ಬಿಡುವಂಥ ಸ್ಥಿತಿಗೆ ಬಂದು ಹೋಯಿತು. ವಿದ್ಯಾರ್ಥಿಗಳು ಮತ್ತು ರಾಜಕೀಯ ಪಕ್ಷದ ನಡುವೆ ನಡೆದಂಥ ಸಂಘರ್ಷ ದಿನೇ 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 ಹೆಚ್ಚಳವಾಗ್ತಾ ಹೋಯಿತು. ಅಲ್ಲಿನ ಆಡಳಿತಾರೂಢ ಅವಾಮಿ ಲೀಗ್, ಛತ್ರ ಲೀಗ್ ಮತ್ತು ಜುಬೋ ಲೀಗ್ ಕಾರ್ಯಕರ್ತರು ಪ್ರತಿಭಟನಾಕಾರರ ವಿರುದ್ಧ ತೊಡೆತಟ್ಟಿದ್ರು. ವಿದ್ಯಾರ್ಥಿಗಳು ಕೂಡ ಈ 3 ರಾಜಕೀಯ ಪಕ್ಷಗಳ ವಿರುದ್ಧ ತೀವ್ರ ಸೆಣಸಾಟ ನಡೆಸ್ತಾ ಇದ್ದಾರೆ. ಇದರಿಂದ 100ಕ್ಕೂ ಅಧಿಕ ಜನ ಅಲ್ಲಿ ಪ್ರಾಣವನ್ನು 300ಕ್ಕೂ ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅಂಗಡಿ ಮುಂಗಟ್ಟುಗಳೆಲ್ಲವನ್ನು ಕೂಡ ಒಡೆದು ಹಾಕಿದ್ದಾರೆ. ಘಟನೆಯಲ್ಲಿ ಅನೇಕ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹೀಗಾಗಿ ಇಲ್ಲಿಯವರೆಗೂ ಕೂಡ ಕರ್ಫ್ಯೂ ಜಾರಿ ಇತ್ತು. 144 ಸೆಕ್ಷನ್ ಅಂತ ನಾವು ನಮ್ಮ ದೇಶದಲ್ಲಿ ಹೇಗೆ ಹೇಳ್ತೀವೋ ಅನಿರ್ದಿಷ್ಟ ಅವಧಿಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು ಅಲ್ಲಿ. ಸೊ ಯಾರು ಕೂಡ ಗುಂಪಾಗಿ ಹೋಗಂಗಿಲ್ಲ, ನಿಲ್ಲೋಂಗಿಲ್ಲ, ರಸ್ತೆಗೆ ಸುಖ ಸುಮ್ಮನೆ ಇಳಿಯಂಗಿಲ್ಲ. ಈ ಎಲ್ಲ ನಿಯಮಗಳ ಮಧ್ಯೆ ಕಟ್ಟುನಿಟ್ಟಿನ ಕರ್ಫ್ಯೂ ಜಾರಿಯಾದ ನಂತರವೂ ಕೂಡ ಅಲ್ಲಿ ಜನ ಬೀದಿಗಿಳಿಯೋದನ್ನು ನಿಲ್ಲಿಸಲಿಲ್ಲ. ವಿದ್ಯಾರ್ಥಿ ಸಂಘಟನೆಗಳು ಕೂಡ ಆ ಹೋರಾಟವನ್ನು ಕೈ ಬಿಡಲಿಲ್ಲ. ಇದೀಗ ಒಂದು ಆಡಳಿತಾರೂಢ ಪಕ್ಷವನ್ನು ಅಥವಾ ಅಧಿಕಾರವನ್ನು ಆಹುತಿ ತೆಗೆದುಕೊಂಡಿದೆ. ಅಲ್ಲಿನ ಶೇಖ್ ಹಸೀನಾ ಪರಾರಿಯಾಗಿದ್ದಾರೆ. চলছে। আমি সমস্ত রাজনৈতিক দলের নেতৃবৃন্দকে এখানে আমন্ত্রণ করেছিলাম, ওনারা এখানে এসেছেন। আমরা একটা সুন্দর আলোচনা করেছি। সেখানে আমরা সিদ্ধান্ত নিয়েছি যে একটা ইন্টারিম গভর্নমেন্ট আমরা ফর্ম করব এবং ইন্টারিম গভর্নমেন্টের মাধ্যমে এদেশের সমস্ত কার্যকলাপ চলবে। আমরা এখন মহামান্য রাষ্ট্রপতির কাছে যাব, যে এই ইন্টারিম গভর্নমেন্ট ফর্মের ব্যাপারে ওনার সাথে আলোচনা করে আমরা একটা ইন্টারিম গভর্নমেন্ট ফর্ম করে দেশ পরিচালনা করব। দেশে একটা ক্রান্তিকাল চলছে। আমি সমস্ত রাজনৈতিক দলের নেতৃবৃন্দকে এখানে আমন্ত্রণ করেছিলাম, ওনারা এখানে এসেছেন। আমরা একটা সুন্দর আলোচনা করেছি। ಬಾಂಗ್ಲಾದೇಶ ಬಿಟ್ಟು ಭಾರತಕ್ಕೆ ಆಗಮಿಸಿದ್ದಾರೆ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ. ತ್ರಿಪುರಾದ ಅಗರ್ತಲಾಗೆ ಬಂದಿಳಿದಿದ್ದಾರೆ ಅನ್ನೋ ಮಾಹಿತಿ
ಗೊತ್ತಾಗ್ತಾ ಇದೆ. ಅಗರ್ತಲಾದಿಂದ ದೆಹಲಿಗೆ ತೆರಳಿರುವಂಥ ಮಾಹಿತಿ. ಅಗರ್ತಲಾದಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿಬಿಟ್ರ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಹೆಚ್ಚಾಗ್ತಾ ಹೋಯಿತು. ದೇಶವನ್ನು ಬಿಡಬೇಕಾದಂಥ ಅನಿವಾರ್ಯತೆ ಆಕೆಯ ಮುಂದಿತ್ತು. ಹಸೀನಾ ತಂದೆ ಶೇಖ್ ಮಜೀಬ್ ಪ್ರತಿಮೆಯನ್ನು ಧ್ವಂಸ ಮಾಡಿದ್ದಾರೆ. ಪ್ರತಿಭಟನಾಕಾರರು ಉದ್ವಿಗ್ನರಾಗಿದ್ದಾರೆ. ಮಜೀಬ್ ಪ್ರತಿಮೆ ಪೀಸ್ ಆಗಿದೆ. ಬಾಂಗ್ಲಾದೇಶ ಬಿಟ್ಟು ಭಾರತಕ್ಕೆ ಬಂದಿದ್ದಾರೆ ಯಾಕೆಂದ್ರೆ ನೆರೆಯ ರಾಷ್ಟ್ರ ಇದು. ನೆರೆಯ ರಾಷ್ಟ್ರಕ್ಕೆ ಬಂದಿಳಿದಿದ್ದಾರ ಶೇಖ್ ಹಸೀನಾ. ಒಂದು ಸಣ್ಣ ವಿವಾದದ ಕಿಡಿ ಅಥವಾ ಅಸಮಾಧಾನದ ಕಿಡಿ ಇಡೀ ದೇಶವನ್ನು ಹೇಗೆ ಅಲ್ಲೋಲ ಕಲ್ಲೋಲ ಮಾಡಬಲ್ಲದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಡೀ ದೇಶದ ಪ್ರಧಾನಿಯೇ ದೇಶ ಬಿಟ್ಟು ಹೋಗುವಂಥ ಸ್ಥಿತಿ. ಈಗೇನು ಮೂರ್ತಿ ನೋಡ್ತಾ ಇದ್ದೀರಿ, ಇದು ಶೇಖ್ ಹಸೀನಾ ಅವರ ತಂದೆಯ ಪ್ರತಿಮೆ. ಅವರ ತಂದೆಯ ಪ್ರತಿಮೆಯನ್ನು ತಮ್ಮ ಆಕ್ರೋಶದ ಕಟ್ಟೆ ಹೊಡೆದ ಕಾರಣಕ್ಕಾಗಿ ಆ ಪ್ರತಿಮೆಯನ್ನು ಚೂರು ಮಾಡ್ತಾ ಇದ್ದಾರೆ, ಪೀಸ್ ಮಾಡ್ತಾ ಇದ್ದಾರೆ. ಅದು ಶೇಖ್ ಹಸೀನಾ ಅವರ ವಿರುದ್ಧದ ಜ್ವಾಲೆ ಅಥವಾ ವಿರುದ್ಧದ ಕಿಡಿ ಜ್ವಾಲೆಯಾಗಿ ಇಲ್ಲಿ ಕಾಣಿಸ್ತಾ ಇದೆ. ಕೈಯಲ್ಲಿ ದೊಣ್ಣೆಗಳಿದ್ದಾವೆ, ಕೈಯಲ್ಲಿ ಸುತ್ತಿಗೆ ಇದೆ ಅಥವಾ ಯಾವುದೋ ಒಂದು ಶಸ್ತ್ರಾಸ್ತ್ರ ಇದೆ ಅಥವಾ ಅಸ್ತ್ರ ಇದೆ. ಅದನ್ನು ತೆಗೆದುಕೊಂಡು ಮುಜೀಬ್ ಪ್ರತಿಮೆಗೆ, ಶೇಖ್ ಮುಜೀಬ್ ಪ್ರತಿಮೆಗೆ ಹೊಡಿತಾ ಇದ್ದಾರೆ. ಅಂದರೆ ಅಲ್ಲಿನ ಆಕ್ರೋಶ ವಿದ್ಯಾರ್ಥಿಗಳ ಸಂಘಟನೆಯಲ್ಲಿ ಎಷ್ಟು ಮಡಗಟ್ಟಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಮೀಸಲಾತಿಗೆ ಬೆಂಬಲಿಸಿದ್ರು ಎನ್ನುವ ಏಕೈಕ ಕಾರಣಕ್ಕಾಗಿ ಇಡೀ ಯುವ ಸಮೂಹ ಪ್ರಧಾನಿಯ ವಿರುದ್ಧ ತಿರುಗಿ ಬಿತ್ತು. ಕೈಯಲ್ಲಿ ದೊಣ್ಣೆಗಳಿದೆ. ಓದುವ ವಿದ್ಯಾರ್ಥಿಗಳ ಕೈಯಲ್ಲಿ ಪುಸ್ತಕನೋ ಪೆನ್ನು ಇರಬೇಕಾಗಿತ್ತು. ಬಟ್ ಆ ದೇಶದ ಬಾಂಗ್ಲಾದೇಶದ ವಿದ್ಯಾರ್ಥಿಗಳ ಕೈಯಲ್ಲಿ ದೊಣ್ಣೆ ಇದೆ. ಅಥವಾ ಈ ಬಂಡುಕೋರರ ರೀತಿ ಕಾಣಿಸ್ತಾ ಇದ್ದಾರೆ. ಅಲ್ಲಿನ ವಿದ್ಯಾರ್ಥಿಗಳು ಬಂಡುಕೋರರ ರೀತಿ ಕಾಣಿಸ್ತಾ ಇದ್ದಾರೆ. ಆ ಪ್ರತಿಮೆ ಎಷ್ಟು ಎತ್ತರವಿದೆಯೋ ಆ ಪ್ರತಿಮೆಯ ಮೇಲೆ ಹತ್ತಿ ಆ ಪ್ರತಿಮೆಯನ್ನು ಒಡೆಯುವಂಥ, ಧ್ವಂಸಗೊಳಿಸುವಂಥ ಪ್ರಯತ್ನದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳಿದ್ದಾರೆ, ಯುವ ಸಮೂಹ ಇದೆ.